ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನಮ್ಮ DHA ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು ಮುಂದಿನ ಹೈಯರ್ ಎಜುಕೇಷನ್ಸ್ ಯಾವುದು ಮಾಡಬೇಕು, ಯಾವುದು ಮಾಡಿದರೆ ಬೆಸ್ಟ್ ಇರುತ್ತೆ, ಮತ್ತು ಮುಂದಿನ ಅವ್ರದ್ದು ಒಂದು ಹೈಯರ್ ಎಜುಕೇಷನ್ ಮಾಡ್ಕೋಬೇಕಂತಂದರೆ ಯಾವ ರೀತಿಯಾಗಿ ಅವರು ಕೋರ್ಸ್ಗಳನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈಗಾಗಲೇ ನಾನು DHI ಮುಗಿದ ಮೇಲೆ ಯಾವ ಕೋರ್ಸ್ ಮಾಡಬೇಕು ಮತ್ತು ನಿಮ್ಗೆ ಯಾವ ಕೋರ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತದೆ. ಈ ವಿಡಿಯೋನ ನಾನು ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಕೂಡ ನೀವು ನೋಡ್ಕೊಳ್ಬೋದು. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ DHI ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನಾವು ಮುಂದಿನ ಹೈಯರ್ ಎಜುಕೇಷನ್ ಏನಿದೆ, ಯಾಕಂದರೆ DMLTದವ್ರಿಗೆ, ಆಮೇಲೆ OTದವ್ರಿಗೆ, ಡಯಾಲಿಸಿಸ್ದವ್ರಿಗೆ, ಬೇರೆ ಬೇರೆ ಕೋರ್ಸ್ನವ್ರಿಗೆ ಹೈಯರ್ ಎಜುಕೇಷನ್ ಅಂತ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಬರುತ್ತೆ. ನಮಗೆ ಯಾವುದು ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳುವಂಥದ್ದು. ನಿಮಗೂ ಕೂಡ ಅಲೈಡ್ ಹೆಲ್ತ್ ಸೈನ್ಸ್ ಒಳಗಡೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಬರುತ್ತೆ. ಓಕೆ, ಸೊ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಈ ಕೋರ್ಸನ್ನು ನೀವು ಮಾಡಬೇಕಾಗತ್ತೆ. ಬೇರೆ ಕೋರ್ಸ್ಗಳನ್ನು ಮಾಡಲಿಕ್ಕೆ ಬರೋಂಗಿಲ್ಲ. ಉದಾಹರಣೆಗೆ DHI ಮುಗಿದ ಮೇಲೆ ನಾವು ಬೇರೆ ಯಾವುದಾದ್ರೂ ಕೋರ್ಸ್ ಮಾಡ್ತೀವಿ ಅಂತಂದರೆ ಅದು ಕರ್ನಾಟಕದಲ್ಲಿ ಇಲ್ಲ. ಓಕೆ, ಬಟ್ ಪ್ರೈವೇಟ್ ಯೂನಿವರ್ಸಿಟಿಗಳು, ಒಂದಷ್ಟು ಯೂನಿವರ್ಸಿಟಿಗಳು ನಿಮಗೆ ನಾರ್ಮಲ್ BSc ಕೊಡಲಿಕ್ಕೆ ರೆಡಿ ಇದ್ದಾವೆ. ಅದು ನಿಮಗೆ ಬಿಟ್ಟಿರುವಂಥದ್ದು ಮತ್ತು ಅದು ಯೂನಿವರ್ಸಿಟಿಗೆ ಬಿಟ್ಟಿರುವಂಥದ್ದು. ಬಟ್ ನೀವು ಜೆನ್ಯೂನ್ ಆಗಿ DHI ಕಂಪ್ಲೀಟ್ ಆದಮೇಲೆ ನೀವು BPH ಬ್ಯಾಚುಲರ್ ಪಬ್ಲಿಕ್ ಹೆಲ್ತನ್ನೇ ಮಾಡ್ಬೋದು. ಅದೇ ಕೋರ್ಸ್ ನಿಮಗೆ ಮಾಡಲಿಕ್ಕೆ ಅಂದರೆ ಕಂಟಿನ್ಯೂಷನ್ ಮಾಡಲಿಕ್ಕೆ ಅದು ಒಂದೇ ನಿಮಗೆ ಇರೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವತಿಯಿಂದ. ಈ ಒಂದು BPH ಅಡ್ಮಿಷನ್ ಪಡ್ಕೋಬೇಕಂದ್ರೆ ನೀವು 2 ರೂಪದಲ್ಲಿ ಪಡ್ಕೋಬೋದು ಕರ್ನಾಟಕದಲ್ಲಿ. ಒಂದು KE ಮುಖಾಂತರ ಕೌನ್ಸ್ಲಿಂಗ್ ಮಾಡ್ತಾರೆ ಪ್ರತಿ ವರ್ಷ. ಅಕ್ಟೋಬರ್ ನವಂಬರಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಅಲ್ಲಿ ನೀವು ಗೌರ್ಮೆಂಟ್ ಸೀಟ್ಗಳನ್ನು KE ಮುಖಾಂತರ ಪಡ್ಕೊಳ್ಬೋದು. ಫೀಸ್ 17,000ದಿಂದ 20,000 ತನಕ ಇರುತ್ತೆ. ಇಲ್ಲ ನಾನು ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಮುಖಾಂತರ ನೀವು ಹೋಗ್ಬೋದು. ಅದು ಡೈರೆಕ್ಟ್ ಅಡ್ಮಿಷನ್ಗಳನ್ನು ಪ್ರೈವೇಟ್ ಕಾಲೇಜ್ಗಳಲ್ಲಿ ತೊಗೊತಾರೆ. ಅದು ನೀವು ಎನಿ ಟೈಮ್ ಹೋಗಿ ಅಡ್ಮಿಷನ್ಸ್ಗಳನ್ನು ಪಡ್ಕೊಳ್ಬೋದು. ಸೊ ಈ ಒಂದು ಕಾಲೇಜ್ಗಳು ಎಲ್ಲಿದ್ದಾವೆ ಅಂತಂದರೆ ಕರ್ನಾಟಕದಲ್ಲಿ. ಸೊ ನಾನು ನಿಮಗೆ ಗೂಗಲ್ ಮುಖಾಂತರ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಈ ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು BPH ಕೋರ್ಸ್ ಇದೆ ಅಂಥೇಳಿ. BPH ಕೋರ್ಸ್ ಇರುವಂಥದ್ದು ಜೈನ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಬರುತ್ತೆ. ಮತ್ತು ಪದ್ಮಶ್ರೀ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್, ಇದು ಒಂದು ಪ್ರೈವೇಟ್ ಕಾಲೇಜ್. ಇದರಲ್ಲಿ ಜಾಸ್ತಿ ಈ ಸೀಟ್ಗಳು ಇರುವಂಥದ್ದು ಕರ್ನಾಟಕದಲ್ಲಿ. ಅದನ್ನು ಬಿಟ್ಟರೆ ಇವಾಗ ಹೊಸ ಬರ್ತಾಯಿದೆ. ಉದಾಹರಣೆಗೆ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಅಂತಿದೆ, ಅದು ಬೆಂಗಳೂರಲ್ಲಿದೆ. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಲ್ಲಿದೆ. ಆಮೇಲೆ KS ಹೆಗಡೆ ಮೆಡಿಕಲ್ ಅಕಾಡೆಮಿಯಲ್ಲಿದೆ. ಮತ್ತು ಪದ್ಮಶ್ರೀನೇ ಜಾಸ್ತಿ ಇರೋದು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದು ಬೆಂಗಳೂರಲ್ಲಿ ಇರುವಂಥದ್ದು, ಅಲ್ಲಿ ಕೂಡ ಇದೆ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿದೆ. ಅದನ್ನು ಬಿಟ್ಟರೆ ಎಲ್ಲಿಪ್ಪ ಅಂತಂದರೆ ನೆಕ್ಸ್ಟು KL ಯೂನಿವರ್ಸಿಟಿ ಅಂತಿದೆ ಅಂದರೆ ಬೆಳಗಾವಿಯಲ್ಲಿ, ಅಲ್ಲಿದೆ. ಅದನ್ನು ಬಿಟ್ಟರೆ ಮಸ್ಟ್ ಎಷ್ಟಪ್ಪ ಅಂತಂದರೆ ಇದು SDM ಯೂನಿವರ್ಸಿಟಿ. ಈ ಥರ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ನೀವು ಅಡ್ಮಿಷನನ್ನು ಪಡ್ಕೋಬೋದು. ಸೊ ನೆಕ್ಸ್ಟ್ ಬರ್ತೀನಿ ಇವಾಗ ಕರಿಯರ್ ಪ್ರಾಸ್ಪೆಕ್ಟ್ಸ್, ಅಂದರೆ ನಿಮ್ಮದು ಫ್ಯೂಚರ್ ಏನಿದೆ. ಓಕೆ, ಇಲ್ಲಿ ನಾನು ಒಂದು ಪ್ರೈವೇಟ್ ವೆಬ್ಸೈಟನ್ನು ಇದನ್ನು ಮಾಡಿಕೊಂಡು ನಾನು ನಿಮಗೆ ಉಲ್ಲೇಖವನ್ನು ಕೊಡ್ತಾ ಇದ್ದೀನಿ. ನನ್ನ ವೈಯಕ್ತಿಕವನ್ನು ಲೇಟ್ರಾಗಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಒಂದು BPH ಅಂದರೆ DHI ಮುಗಿದ ಮೇಲೆ BPH ಮಾಡಿದ ಮೇಲೆ ಕರಿಯರ್ ಲೈಫ್ ಹೆಂಗಿದೆ ಅಂತಂದರೆ ಇಲ್ಲಿ ಹೇಳಿದ್ದಾರೆ ಟೀಚರ್ ಆಗ್ಬೋದು, ಲೆಕ್ಚರ್ ಆಗ್ಬೋದು, ಸೈಂಟಿಫಿಕ್ ಆಫೀಸರ್ ಆಗ್ಬೋದು, ರಿಸರ್ಚ್ ಸೈಂಟಿಸ್ಟ್ ಆಗ್ಬೋದು, ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ ಆಗ್ಬೋದು, ಮೆಡಿಕಲ್ ಅಡ್ವೈಸರ್ ಆಗ್ಬೋದು, ಮೆಡಿಕಲ್ ಸೂಪರಿಂಟೆಂಟ್ ಆಗ್ಬೋದು, ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟ್ ಆಗ್ಬೋದು, ಹೆಲ್ತ್ ಕೇರ್ ಕನ್ಸಲ್ಟೆಂಟು, ಪ್ರೋಗ್ರಾಮ್ ಮಂಟರು, ಮತ್ತು ಮ್ಯಾನೇಜ್ಮೆಂಟ್ ಪಾಲಿಸಿ ಅಡ್ವೈಸರು, ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ ಸ್ಪೆಷಲಿಸ್ಟು, ಕಮ್ಯುನಿಟಿ ಆ್ಯಕ್ಟಿವಿಸ್ಟು, ಹೆಲ್ತ್ ಇನ್ಫಾರ್ಮೇಷನ್ ಸ್ಪೆಷಲಿಸ್ಟು, ಸುಮಾರು ಇಲ್ಲಿ ನಿಮಗೆ ಹಾಗೆ ಎಪಿಡಮಾಲಜಿಸ್ಟು, ಹೆಲ್ತ್ ಸೇಫ್ಟಿ ಇಂಜಿನಿಯರಿಂಗು, ಈ ರೀತಿಗಳನ್ನು ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ಇವರೆಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆ, ಹೈಯರ್ ಎಜುಕೇಷನ್ಗೆ ಬಂದರೆ ನೀವು ಇಲ್ಲಿ MBA ಮಾಡ್ಕೋಬೋದು, MBA ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಈ ಕೋರ್ಸ್ ಮುಗಿದ ಮೇಲೆ, ಅಥವಾ MPH ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ಗಳನ್ನು ಮಾಡ್ಕೊಳ್ಬೋದು. ಮಾಡಿದ ಮೇಲೆ ನೀವು ಏನಾಗ್ಬೋದಪ್ಪ ಅಂತಂದರೆ ಎಂಟ್ರಪ್ರನರ್ಶಿಪ್ ಆಗ್ಬೋದು, ಬಿಸ್ನೆಸ್ ಅನಲಿಸ್ಟು, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟು, ಫಾರ್ಮಾ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಆಪ್ರೇಷನ್ ಮ್ಯಾನೇಜ್ಮೆಂಟ್, ಈ ರೀತಿಗಳನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಇವ್ರು ಹೇಳಿದ್ದಾರೆ ಸ್ಯಾಲ್ರಿ ಟ್ರೆಂಡಿಂಗ್ ಹೇಳಿದ್ದಾರೆ. ಸ್ಯಾಲ್ರಿ ಟ್ರೆಂಡಿಂಗ್ಗಳು ನೋಡ್ತಾ ಇದ್ದಾರೆ. ಇವರಿಗೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂದರೆ 2 ಲಕ್ಷವರೆಗೆ ಪರ್ ಆ್ಯನಮ್ ಪ್ರತಿ ವರ್ಷಕ್ಕೆ 2 ಲಕ್ಷ ರೂಪಾಯಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಅಂದರೆ ಪ್ರತಿ ತಿಂಗಳು 17,000ದಿಂದ 18,000 ESI PF ಕಟ್ಟಾಗಿ ಮತ್ತು ನಿಮಗೆ 14,000 13,000 ತನಕ ಬರುವಂಥ ರೇಂಜ್. 2 ರಿಂದ 5 ವರ್ಷ ಆಗಿದ್ದರೆ ನಿಮಗದು 5 ಲಕ್ಷ ಪ್ಯಾಕೇಜು ಪರ್ ಇಯರ್ಗೆ. ಓಕೆ, ಅಂದ್ರೆ ಅದು ನಿಮಗೆ 35ರಿಂದ 40,000 ರೂಪಾಯಿ ಸ್ಯಾಲ್ರಿ. ನೆಕ್ಸ್ಟ್ 10 ವರ್ಷ ತನಕ ಹೋದರೆ ನಿಮಗೆ ಇದು ನಿಮಗೆ 7 ಲಕ್ಷ ತನಕ ಪ್ಯಾಕೇಜ್ ಬರುತ್ತೆ ಅಂತ ಇಲ್ಲಿ ಮಾರ್ಕಲ್ಲಿ ತೋರಿಸಿದ್ದಾರೆ. ಓಕೆ, ಇವಾಗ ನಾನು ರಿಯಲಾಗಿ ಟ್ರುತ್ ಮಾತಾಡ್ತೀನಿ ಏನಂತಂದರೆ, ಸೊ ಏನಿಂದ ಇವರು ಕರಿಯರ್ ಆಸ್ಪೆಕ್ಟ್ಗಳನ್ನು ಕೊಟ್ಟಿದ್ದಾರೆ BPH ಆದಮೇಲೆ ಹಾಗೆ ಹಿಂಗೆ ಅಂಥೇಳಿ. ಸೊ ನಾನು ನೋಡಿದ ಮತ್ತು ಕೇಳಿದ ಪ್ರಕಾರ ಇವುಗಳು ಗೌರ್ಮೆಂಟ್
ಇನ್ನೂವರೆಗೆ ಕರೆದಿಲ್ಲ. ಫಸ್ಟ್ ಆಫ್ ಆಲ್ DHIನೇ ಗೌರ್ಮೆಂಟಲ್ಲಿ ಕರಿತಾ ಇಲ್ಲ. ಹಿಂಗಿರಬೇಕಾದ್ರೆ BPHನ್ನು ಕೂಡ ಗೌರ್ಮೆಂಟ್ ಜಾಬನ್ನು ಇನ್ನೂವರೆಗೆ ಕರೆದಿದ್ದು ನೋಡಿಲ್ಲ. ನಾನು 10 ವರ್ಷ ಎಕ್ಸ್ಪೀರಿಯನ್ಸ್ ಒಳಗಡೆ BPH ಆದವರಿಗೆ ಗೌರ್ಮೆಂಟಲ್ಲಿ ಜಾಬೇ ಕರೆದಿಲ್ಲ. ಓಕೆ, ನೀವೇನಿದ್ರು ಹೋಗೋದಿದ್ರು ಬರೀ ಪ್ರೈವೇಟ್ ಸೆಕ್ಟ್ರಲ್ಲೇ ಹೋಗಬೇಕು, ಇಲ್ಲಪ್ಪ ಅಂದರೆ NGOಗಳಲ್ಲಿ ಕೆಲಸಕ್ಕೆ ಹೋಗಬೇಕು. ಅದು ಎಲ್ಲಿ ತನಕ ನಿಮ್ಗೆ ಸೇಫ್ಟಿ ನೀವೇ ಯೋಚನೆ ಮಾಡ್ಕೋಬೇಕು. NGOಗಳಲ್ಲಿ ಹೋಗಬೇಕು ಅಥವಾ ಪ್ರೊಜೆಕ್ಟ್ ಮಾಡಬೇಕಷ್ಟೇ. ಏನಾದರೂ ಸ್ಲಮ್ ಏರಿಯಾದ ಪ್ರಾಜೆಕ್ಟ್ಸ್ ಇರ್ತವೆ, ಮಲೇರಿಯಾಸ್ ಪ್ರಾಜೆಕ್ಟ್ಸ್, ಈ ಥರ ಏನಾದರೂ NGOಗಳಲ್ಲಿ ಪ್ರಾಜೆಕ್ಟ್ ಬಂದರೆ ಹೋಗಬೇಕು, ಇಲ್ಲ ಅಂದರೆ ಇಲ್ಲ. ಬಟ್ ನನ್ನ ಪ್ರಕಾರ ಇದು BPH ಇದೆಯಲ್ಲ, ಈ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಥವಾ ನೀವು DHI ಮೇಲೆ ಕೋರ್ಸ್ಗಳನ್ನು ಮಾಡಿರ್ತೀರ, ಇದರ ಪ್ರಕಾರ ನೀವು ಹೆಂಗೆ ಈಗ DHI ಒಂದು ಪ್ರಾಬ್ಲಮ್ ಇಶ್ಯೂ ಆಗಿದೆ, ಜಾಬ್ ಇಲ್ಲ ಅಂಥೇಳಿ, ಅದೇ ರೀತಿಯಾಗಿ BPH ಮಾಡಿದ್ರು ನಿಮಗೆ ಅಷ್ಟೊಂದು ಆ್ಯಸ್ ಕಂಪೇರ್ಡ್ ಟು ಬೇರೆ ಕೋರ್ಸ್ ಕಂಪೇರ್ ಇದ್ದರೆ BPH ಮಾಡಿದರೆ ನನಗನ್ಸುತ್ತೆ ನಿಮಗೆ ಅಷ್ಟೊಂದು ಕರಿಯರ್ ಏನಿಲ್ಲಪ್ಪ ಅಂದರೆ ಗ್ರೋತ್ ಇಲ್ಲ. ಬಟ್ ನೀವು ಪ್ರೈವೇಟಲ್ಲೇ ಹೋಗಬೇಕು, ಗೌರ್ಮೆಂಟಲ್ಲಿ ನಿಮಗೆ ಜಾಬ್ಗಳನ್ನು ಇಲ್ಲಿ ಕೊಡ್ತಾ ಇಲ್ಲ. ನಾನು ನೋಡಿದ ಹಾಗೆ ಹೇಳ್ತಾ ಇರೋದು, 10 ವರ್ಷದಲ್ಲಿ BPH ಮೇಲೆ ಗೌರ್ಮೆಂಟ್ ಜಾಬನ್ನೇ ಕರೆದಿಲ್ಲ ಕರ್ನಾಟಕದಲ್ಲಿ. ಸೊ ಹಿಂಗಿರಬೇಕಾದ್ರೆ ಈ ಕೋರ್ಸ್ಗಳನ್ನು ನಾವು ಯಾಕೆ ಮಾಡಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಜೊತೆಗೆ DHI ಮಾಡಿರೋದು ದೊಡ್ಡ ಒಂದು ತಪ್ಪಿಲ್ಲಿ. ನಾನು ಹೇಳೋದಾದರೆ ವೈಯಕ್ತಿಕವಾಗಿ ನಾನು DHI ಮಾಡಿದ್ದು ದೊಡ್ಡ ತಪ್ಪು. ಸೊ ಇದನ್ನು ಮುಂದುವರ್ಸೋಕ್ಕೆ ಹೋಗಬೇಡ್ರಿ, BPH ಮಾಡೋಕ್ಕೆ ಹೋಗಬೇಡ್ರಿ, MPH ಮಾಡಬೇಡ್ರಿ. ಮೊದಲು ಯೋಚನೆ ಮಾಡ್ಕೊಂಡು PUC ಸೈನ್ಸ್ ಮಾಡಿಕೊಂಡು ಯಾವುದಾದ್ರೂ ಮತ್ತು ಬೇರೆ ಜೀವನವನ್ನು ನೋಡಿಕೊಳ್ಳ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಆದರೆ ಲಾಂಗ್ ಟರ್ಮ್ಗಳನ್ನು ಮಾಡ್ಕೊಂಡು ಅಂದರೆ BPH ಮಾಡಿ MPH ಮಾಡಿ ಪ್ರೈವೇಟಲ್ಲಿ ಕಾಂಟ್ರಾಕ್ಟ್ ಬೇಸಸ್ಸಲ್ಲಿ ಹೋಗಿ ಲೈಫನ್ನು ಸ್ಟ್ರಾಂಗ್ ಅಂತ ಮಾಡೋಕ್ಕಾಗೋದಿಲ್ಲ, ಲಕ್ಷಗಟ್ಟಲೆ ಅರ್ನಿಂಗ್ ಮಾಡೋಕ್ಕಾಗೋದಿಲ್ಲ. ಬೆಟರ್ ಹೇಳೋದೇನಂತಂದರೆ ಇದನ್ನು DHIನೇ ನೀವು ಸ್ಟಾಪ್ ಮಾಡಿಬಿಡಿ. ಈಗ ಯಾರು ಓದ್ತಾ ಇದ್ದೀರಿ ಅವ್ರು DHIನೇ ಬಂದ್ ಮಾಡಿಬಿಡಿ, ಓದಕ್ಕೆ ಹೋಗ್ಬಿಡ್ರಿ. ಏನೋ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ದುಡ್ಡಿದ್ದವರು ಶ್ರೀಮಂತರು ಏನಾದರೂ BPH ಮಾಡಿ MPH ಮಾಡಿಕೊಂಡ್ರೆ ಅವರೆಲ್ಲಾದರೂ NGOಗಳಲ್ಲಿ ಏನಪ್ಪ, ಯಾಕಂದ್ರೆ ಅವ್ರ ಬ್ಯಾಕ್ಬೋನ್ ಚೆನ್ನಾಗಿರುತ್ತೆ. ಸೊ ಬ್ಯಾಕ್ಬೋನ್ ಚೆನ್ನಾಗಿರುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಬಡವರು DHI ಮಾಡಿ BPH ಮಾಡಿ ಆಮೇಲೆ MPH ಮಾಡ್ಕೊಳ್ಳೋಷ್ಟು ದುಡ್ಡು ಕೂಡ ಇರೋದಿಲ್ಲ, ಯಾಕಂದರೆ ಹೈಲಿ ಕಾಸ್ಟ್ಲಿ ಆಗಿಬಿಟ್ಟಿದೆ BPH ಕೂಡ ಮತ್ತು MPH ಕೂಡ. ಆಮೇಲೆ ಅದರ ಮೇಲೆ ನಿಮಗೆ ಗೌರ್ಮೆಂಟ್ ಜಾಬು ಇಲ್ಲ ಅಂದಮೇಲೆ ಅದನ್ನು ಲಾಂಗ್ ಟರ್ಮ್ ಮಾಡೋದು ಅವಶ್ಯಕತೆಯೇ ಇಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಆದರೂ ಕೂಡ ನಾವು ಮಾಡೇ ಮಾಡ್ತೀವಿ, ಯಾಕಂದರೆ ಡಿಗ್ರಿ ಇರಲಿ ನಮಗೆ ಅಂತಂದರೆ ನೀವು BPH ಮಾಡ್ಕೊಳ್ರಿ. ಮುಂದೆ ನಿಮ್ದು ಹಣೆಬರಗಟ್ಟಿದ್ದರೆ ನಿಮ್ಗೆ ಯಾವ್ದಾದ್ರು NGOಗಳಲ್ಲಿ ಜಾಬ್ಗಳು ಸಿಗ್ತವೆ ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಜಾಬ್ ಸಿಗ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ 15,000ದಿಂದ 18,000 ತನಕ ಸ್ಯಾಲ್ರಿ ಕೊಡ್ತಾರೆ. ಪ್ರೈವೇಟಲ್ಲೇ ಇರಬೇಕಾಗುತ್ತೆ ಅಷ್ಟೇ. ಇಲ್ಲಪ್ಪ ಅಂತಂದರೆ ನೀವುಗಳು MPH ಮಾಡಿಕೊಂಡು ಮುಂದೆ ನೀವೇನಾದರೂ ಯಾವ್ದಾದ್ರು NHM ಅಡಿಯಲ್ಲಿ ಅಥವಾ ಯಾವುದಾದ್ರೂ ಬೆಂಗಳೂರು ಸೈಡಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಲ್ಲಿ ಅಥವಾ ನೀವು ಯಾವ್ದಾದ್ರು ಹೆಲ್ತ್ ಕೇರ್ ಸೆಕ್ಟರ್ ಕಂಪ್ನಿಗಳಲ್ಲಿ ನೀವು ಜಾಯಿನ್ ಆಗಿ ಜಾಬ್ಗಳನ್ನು ಮಾಡ್ಕೋಬೋದು. ಅಲ್ಲಿ ನಿಮಗೆ 25,000 ತನಕ ಸ್ಯಾಲ್ರಿಗಳನ್ನು ಕೊಡ್ತಾರೆ. ಇದು ಶಾರ್ಟಾಗಿ ನಿಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ನಾಲೆಜ್ ಪ್ರಕಾರ ನಾನು ನಿಮ್ಮ ಜೊತೆಗೆ ಮಾಹಿತಿಯನ್ನು ಶೇರ್ ಮಾಡಿದ್ದೇನೆ.